ಅಲ್ಲಿಂದ ಹಿಂದಿರುಗಿ ಬರುವಾಗ ಮುಕ್ತಿನಾಥಕ್ಕೆ ಹೋಗಬೇಕು ಅಂತ ಅನ್ಕೊಂಡ್ವಿ. ಆದರೆ ಕೆಲವು ಕಾರಣಗಳಿಂದ ನಮ್ಮ ಜೊತೆಯಲ್ಲಿದ್ದ ಕೆಲವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಹಾಗಾಗಿ ಅವರನ್ನ ತಕ್ಷಣ ಮನೆಗೆ ಸೇರಿಸಬೇಕಾಗಿರೋ ಬಾಧ್ಯತೆ ನಮ್ಮ ನೆತ್ತಿ ಮೇಲೆ ಇತ್ತು. ಅದಕ್ಕೆ ಓಡ್ ಬಂತು. ಆವಾಗ ಮುಕ್ತಿನಾಥಕ್ಕೆ ಹೋಗೋಕ್ಕಾಗಲಿಲ್ಲ. ಆಗಲಿಂದ ಒಂದು 9 ವರ್ಷ ಆದ್ಮೇಲೆ ಮತ್ತೆ ಮನಸ್ಸಿನನಿಸ್ತು ಮುಕ್ತಿನಾಥಕ್ಕೆ ಹೋಗಬೇಕು ಅಂತ 2014ರಲ್ಲಿ. ಆಗಲೂ ಆಗಲಿಲ್ಲ. ಆಗಿಂದ ಪ್ರತಿ ವರ್ಷ ಹೋಗ್ಬೇಕು 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 ಅಂತ ಮನಸ್ಸಿನಲ್ಲಿ ಯಾವುದೇ ಕ್ಷೇತ್ರದ ಬಗ್ಗೆ ಆ ಥರ ಅನಿಸ್ಲಿಲ್ಲ. ಈ ಕ್ಷೇತ್ರದಲ್ಲಿ ಹೋಗಬೇಕು ಅಂತ ಯಾಕೋ ಮನಸ್ಸಿಗೆ ಸಂಕಲ್ಪ ಆಗಿತ್ತಲ್ಲ ಹೋಗ್ಬೇಕು ಅಂತ ಹೇಳಿ. ಬಹುಶಃ ಆ ಸ್ವಾಮಿ ಕರೀತಾ ಇದ್ದ ಅಂತ ಅನ್ಸುತ್ತೆ. ಇದು ಕಳೆದ ವರ್ಷ, ಈ ವರ್ಷ ಜನವರಿಯಲ್ಲಿ ಅಪ್ಪಾಜಿಯವರು ಯಾವಾಗ ಹರಿಸನ್ನಿಧಿಯ ಸ್ಥಾಪನೆಯನ್ನು ಮಾಡಿದ್ರು ಆಗಲಿಂದ ಇನ್ನೂ ಬಲ ಆಯಿತು. ಪ್ರತಿ ದಿವಸ ಈ ಸಾಲಗ್ರಾಮಗಳ ದರ್ಶನ ಮಾಡೋದು. ಈ ಸಾಲಗ್ರಾಮ ಹುಟ್ಟಿದ ಜಾಗ ಎಲ್ಲಿ ಅಂತಂದ್ರೆ ಗಂಡಕಿಯಲ್ಲಿ. ನೇಪಾಳ ಕ್ಷೇತ್ರ ಎಂಥ ಭಾಗ್ಯ ಮಾಡ್ಕೊಂಡಿದೆ ನೋಡಿ. ರುದ್ರಾಕ್ಷಿ ಹುಟ್ಟೋದು ಅಲ್ಲೇ, ಸಾಲಗ್ರಾಮ ಹುಟ್ಟೋದು ಅಲ್ಲ. ಹರಿಹರರಿಗೆ ಬಹಳ ಮುಖ್ಯವಾದ 2 ಹುಟ್ಟೋದಲ್ಲ. ಅದು ವಿಶೇಷವಾದ ಕ್ಷೇತ್ರ ನೇಪಾಳ. ಪಕ್ಕದಲ್ಲೇ ಮಾನಸ ಸರೋವರ, ದಾಮೋದರ ಕುಂಡ, ಮುಕ್ತಿನಾಥ, ಪಶುಪತಿನಾಥ, ಎಲ್ಲ ವಿಶೇಷಗಳಿರುವಂತಹ ಒಂದು ದಿವ್ಯವಾದ ಕ್ಷೇತ್ರ ಅದು. ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ತುಂಬಾ ದಿವಸಗಳಲ್ಲಿ ಇದ್ದು ಮೇಯಲ್ಲೇ ಹೋಗೋಣ ಅಂತ ಅನ್ಕೊಂಡ್ವಿ. ಆಗ ವಿಪರೀತವಾದ ಕಾರ್ಯಕ್ರಮಗಳು. ಅಪ್ಪಾಜಿಯವರು ಇಲ್ಲಿರುವಾಗ, ಇಷ್ಟು ಕಾರ್ಯಕ್ರಮದಲ್ಲಿ ಇರುವಾಗ ಬಿಟ್ಟು ಹೋಗೋದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅದನ್ನು ರದ್ದು ಮಾಡ್ಕೊಂಡ್ವಿ. ಅದನ್ನ ಮತ್ತೆ ಮನಸ್ಸಿನಲ್ಲಿ ಇರಲಿಲ್ಲ. ಆದರೆ ಅಪ್ಪಾಜಿ ಒಂದು ದಿವಸ ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಪ್ಪಾಜಿಗೆ. ಅದಾದ್ಮೇಲೆ ಯಾವಾಗ ಹೋಗ್ತಾ ಇದ್ದೀರಿ ನೇಪಾಳಕ್ಕೆ ಅಂತ ಕೇಳಿದ್ರು. ಅಪ್ಪಾಜಿನೇ ಕೇಳಿದ್ರು. ಆಗ ಮತ್ತೆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಈಗ ಈ ಚಾತುರ್ಮಾಸದ ಮುಂಚೆ ಹೋಗಿ ಬರೋಣ ಅಂತ. ಅದು ಸಂಪನ್ನವಾಗಿದೆ. ಈ ಯಾತ್ರಾ ಫಲ ನಿಮಗೆಲ್ಲರಿಗೂ ಕೂಡ ಸಿಗಲಿ. ನೀವೆಲ್ಲರಿಗೂ ಯಾತ್ರೆ ಮಾಡಿರೋ ಫಲ ಬರಲಿ ಅಂತ. ಯಾತ್ರೆ ಮಾಡಿ ಬಂದವ್ರನ್ನ ನೋಡಿದ್ರೆ ನಮಗೂ ಯಾತ್ರಾ ಫಲ ಬರುತ್ತೆ ಅಂತ ಹೇಳಿ ಪುರಾಣಗಳು ನಮ್ಗೆ ಹೇಳಿದ್ರು. ಅದಕ್ಕೆ ಕಾಶಿ ಯಾತ್ರಾ, ತಿರುಪತಿ ಯಾತ್ರಾ ಹೋಗುವಾಗ ಎಲ್ಲರಿಗೂ ತಿಳಿಸ್ಬಿಟ್ಟು ಹೋಗುದು. ಬನ್ನಿ ಮತ್ತೆ ಎಲ್ಲರೂ ಯಾತ್ರೆ ಮುಗಿಸ್ಕೊಂಡು ಬಂದ್ಮೇಲೆ ಬಂದು ನೋಡಿ, ಅಲ್ಲಿಯ ಪ್ರಸಾದ ತಗೊಳ್ಳಿ, ತೀರ್ಥ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಗೆ ಹೋಗಿ ಬಂದಿದ್ದೀನಿ ಅಂತ ಅನ್ಕೋತಿಲ್ಲ, ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದೀರಿ ಅಂತ ನಾನು ಅನ್ಕೋತಾ ಇದ್ದೀನಿ. ಲೋಕಯಾತ್ರಾ ವಿಧಾನಿ. ಈ ಲೋಕಯಾತ್ರಾ ಈ ಕ್ಷೇತ್ರದಿಂದ ನಡೆಯುವಂಥ ಯಾತ್ರಾ. ಹಾಗಾಗಿ ಎಲ್ಲಾ ಕ್ಷೇತ್ರಗಳು ನಮ್ಮಲ್ಲೇ ಇವೆ. ಹಾಗೆ ಅಂತ ಹೇಳಿ ನಾವು ಸುಮ್ಮನಿರಬಾರದು. ನಮ್ಮ ಕರ್ಮ, ನಮ್ಮ ಪ್ರಯತ್ನ ಮಾಡ್ತಾ ಜ್ಞಾನ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು. ಈಗ ಕಲ್ಯಾಣ ಹೇಳಿರೋ ಹಾಗೆ ಕರ್ಮ ಮಾರ್ಗದಲ್ಲಿ ಹೋಗಿ ಜ್ಞಾನ ಮಾರ್ಗದಲ್ಲಿ ಬಂದ್ವಿ. ಜ್ಞಾನ ಮಾರ್ಗ ಸುಲಭವಾದ ಮಾರ್ಗ. ಹಿಡ್ಕೊಂಡವ್ರಿಗೆ, ಹಿಡಿದೇ ಇರೋರು ಬಹಳ ಕಷ್ಟ. ಜ್ಞಾನ ಮಾರ್ಗ ತುಂಬ ಕಷ್ಟ ಅಂತ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಹಿಡ್ಕೊಂಡವರಿಗೆ ಸುಲಭ. ಅದು ಹಿಡ್ಕೊಳ್ಳೋದೇ ಕಷ್ಟ. ಅದು ಹಿಡಿಬೇಕು ಅಂತಂದ್ರೆ ಕರ್ಮ ಮಾರ್ಗದಲ್ಲಿ ಒಂದು ಸ್ಥಿತಿಗೆ ಹೋಗಿರ್ತೀವಿ. ಆಗ ನಾವು ಜ್ಞಾನ ಮಾರ್ಗದಲ್ಲಿ ಹೋಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮೊದಲಲ್ಲಿ ನಾವು ಕರ್ಮ ಮಾರ್ಗದಲ್ಲೇ ಹೋದ್ವಿ. ರೋಡಲ್ಲೇ ಹೋಗ್ಬೇಕಾಗ್ತದಂತು. ಲೈಟ್ ಎಲ್ಲ ಏರ್ಪಾಟ್ ಮಾಡಿದ್ವಿ. ಕಾರ್ತಿಕ್ ತುಂಬಾ ಚೆನ್ನಾಗಿ ಏರ್ಪಾಟ್ ಮಾಡಿದ್ದ. ಅವನಿಂದಲೇ ಕೂಡ ಇದು ಈ ಯಾತ್ರೆ ಆಗಿತ್ತು. ಹೋಗ್ಬೇಕು ಅಂತಿತ್ತು. ಆದರೆ ಸ್ವಾಮಿ ಯಾವಾಗ ಹೋಗೋಣ ಅಂತ ಹೇಳಿ ಹಿಂದೆ ಬಿದ್ದು ಕೇಳಿ 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 ಈ ವರ್ಷ ಏನಾದ್ರೂ ಸರಿ ಹೋಗಲೇಬೇಕು ಅಂತ ಅನ್ಸೋ ಹಾಗೆ ಮಾಡಿದ್ದವನು ಕಾರ್ತಿಕ್. ಅವನಿಗೂ ಕೂಡ ಒಳ್ಳೇದಾಗಲಿ ಈ ಯಾತ್ರೆ ಮಾಡಿಸಿರೋದ್ರಿಂದ. ಎಲ್ಲ ಈ ಯಾತ್ರೆ ಪ್ರಧಾನವಾಗಿ ಮುಕ್ತಿನಾಥ, ಹೆಸರೇ ಮುಕ್ತಿನಾಥ ಅಂತ. ಅಲ್ಲಿ ಸ್ವಾಮಿ ಗಂಡಕಿ ಉತ್ಪನ್ನವಾಗಿರುವಂತಹ ಸ್ಥಾನ. ಆ ಗಂಡಕಿಯಲ್ಲೇ ನಮಗೆ ಈ ಸಾಲಗ್ರಾಮಗಳೆಲ್ಲ ಸಿಗೋದು. ಗಂಡಕಿಯ ಮೇಲೆ ದಾಮೋದರ ಕುಂಡ ಅಂತ ಹೇಳಿದೆ. ಆ ದಾಮೋದರ ಕುಂಡದಿಂದ ಗಂಡಕಿ ಬರುತ್ತೆ. ಆ ದಾಮೋದರ ಕುಂಡದಲ್ಲೇ ಸಾಲಗ್ರಾಮ ಎಲ್ಲ ಸಿಗೋದು. ಇದು ಬಹಳ ವಿಶೇಷವಾದಂತಹ ಒಂದು ಕ್ಷೇತ್ರ. ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಜನಕಪುರ ಜಾನಕಿಯಮ್ಮನವರ ಹುಟ್ಟಿದ ಕ್ಷೇತ್ರ. ಅದು ಮಿಥಿಲ ರಾಜ್ಯ, ವಿಶಾಲ ರಾಜ್ಯ, ಮಿಥಿಲ ರಾಜ್ಯ ಅಂತ ಕರೀತಾರೆ. ಅಲ್ಲಿ ಈ ವರ್ಷ ಹೋಗೋದು ಬಹಳ ವಿಶೇಷವೇ. ಯಾಕೆಂದ್ರೆ ಸೀತಾರಾಮನವರು ಕ್ರೋಧಿ ನಾಮ ಸಂವತ್ಸರದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಹೋಗಿರೋದು ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೋಗಿ ಜನಕಪುರದಲ್ಲಿ ಅಮ್ಮನವ್ರನ್ನ ನೋಡಿ ಅಲ್ಲಿ ಸೀತಾರಾಮನ ಅರ್ಚನೆಯನ್ನು ಮಾಡಿಸಿ ಅಪ್ಪಾಜಿಯವರ ಹೆಸರಿನಲ್ಲಿ ರಾಮ ಕಲ್ಯಾಣದ ಘಟ್ಟವನ್ನು ಪಾರಾಯಣ ಮಾಡಿ ಧನುರ್ಭಂಗ ಘಟ್ಟ,
ವಿಶೇಷವಾಗಿ ಅಲ್ಲೇ ಧನುರ್ಭಂಗವಾಗಿದ್ದು ಅದನ್ನು ಕೂಡ ಆ ಕ್ಷೇತ್ರವನ್ನು ಕೂಡ ನೋಡಿ ಬಹಳ ವಿಶೇಷ. ರಾಮಾಯಣ ಓದೋರು, ರಾಮಾಯಣ ಪ್ರೀತಿ, ರಾಮ ಭಕ್ತರೆಲ್ಲರೂ ಕೂಡ ನೋಡಬೇಕು. ಅಲ್ಲಿ ಎಂಥ ಬೆಟ್ಟವೂ ಇಲ್ಲ, ಏನೂ ಇಲ್ಲ. ಆದರೆ ಎಲ್ಲಿ ಧನುರ್ಭಂಗ ಆಗಿದೆಯೋ ಅಲ್ಲಿ ವಿಶೇಷವಾಗಿ ಎಲ್ಲೂ ಇಲ್ಲಿರುವಂತಹ ಒಂದು ಶಿಲೆ ಒಳಗಿಂದ ಭೂಮಿಯಿಂದ ಉದ್ಭವ ಆಗಿದೆ. ಏನು ಅಂತಂದ್ರೆ ಉತ್ತರ ಭಾಗ ಪೂರ್ವ ಭಾಗ ಎಲ್ಲೆಲ್ಲೋ ಬಿತ್ತು, ಧನುಷ್ಕೋಟಿಗೆ ಬಂದು ಬಿತ್ತಂತೆ. ಅಲ್ಲಿಗೆ ಹೇಳೋದು ರಾಮರು ಆ ಧನಸ್ಸನ್ನ ಯಾವಾಗ ಎತ್ತಿ ಜಿಯಾ ಬಂಧನ ಮಾಡಿದ್ರು ಆಗ ಅದರ ಮೇಲಿನ ಭಾಗ ಬಂದು ಧನುಷ್ಕೋಟಿಗೆ ಬಿತ್ತಂತೆ. ಇನ್ನೊಂದು ಭಾಗ ಎಲ್ಲೋ ಹೋಗಿ ದೂರದಲ್ಲಿ ಬಿತ್ತು, ಮಧ್ಯದ ಭಾಗ ಅಲ್ಲಿ ಬಿತ್ತು. ಆ ಧನುರ್ಭಂಗವಾದ ಜಾಗ, ಅಲ್ಲಿಂದ ಸೀತಾರಾಮನವರ ವಿವಾಹವಾದ ಜಾಗ, ಇದನ್ನೆಲ್ಲ ಕೂಡ ನೋಡಿಕೊಂಡು ಆ ಜನಕಪುರದಲ್ಲಿ ಈಗ ನಮಗೆ ನಾಳೆ ಚಾತುರ್ಮಾಸದಲ್ಲಿ ರಾಮಾಯಣ ಮಹಾಯಾಗ ಇದೆಯಲ್ಲ, ಅದು ಚೆನ್ನಾಗಿ ಆಗಬೇಕು ಅಂತ ಹೇಳಿ ಅಲ್ಲಿ ಸಂಕಲ್ಪ ಮಾಡಿ ಅಪ್ಪಾಜಿಯವರ ಹೆಸರಿನಲ್ಲಿ ಎಲ್ಲ ಕಡೆಯೂ ಅರ್ಚನೆ ಮಾಡಿಸಿ ಅದರ ಫಲವನ್ನ ಆ ತೀರ್ಥನೆಲ್ಲ ತಂದು ನಿಮಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದೆ. ಆ ಫಲ ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ. ಇದು ಯಾತ್ರಾ ಆದ್ಮೇಲೆ ಯಾತ್ರೆಯ ಒಂದು ಸಂತರ್ಪಣ ಅಂತ ಮಾಡ್ತಾರೆ, ಸಮಾರಾಧನಾ ಅಂತ ಮಾಡ್ತಾರೆ, ಕಾಶಿ ಸಮಾರಾಧನಾ ಅಂತ ಹೇಳಿರ್ತೀವಿ. ಇದನ್ನ ನಾವು ಭಾನುವಾರ ಮಧ್ಯಾಹ್ನ ಇಟ್ಕೊಳ್ಳೋಣ. ಭಾನುವಾರ ಮಧ್ಯಾಹ್ನ ಇಲ್ಲಿ ದತ್ತಾತ್ರೇಯ ಸ್ವಾಮಿಗೆ ತೈಲಾಭಿಷೇಕ ಆದ್ಮೇಲೆ ಭಾನುವಾರ ಮಧ್ಯಾಹ್ನ ಎಲ್ಲರೂ ಬಂದು ಏನು ಸಂತರ್ಪಣ ಅಂದ್ರೆ ಒಬ್ಬೊಟ್ಟಿನ ಊಟ, ಎಲ್ಲರೂ ಊಟ ಮಾಡಬೇಕು. ಅದೇ ಸಂತರ್ಪಣ, ಅದೇ ಸಮಾರಾಧನೆ. ಹೋಗಿ ಬಂದಿದ್ದೀವಿ ಅಂತ ಎಲ್ಲರೂ ಕೂಡ ಅವತ್ತು ಮಧ್ಯಾಹ್ನ ಎಲ್ಲರೂ ಬಂದು ಆ ಪ್ರಸಾದವನ್ನು ಸ್ವೀಕರಿಸಿ, ಈಗ ಆ ಗಂಡಕಿ ಜಲದಿಂದ ಎಲ್ಲಾ ದೇವತೆಗಳಿಗೂ ಸಂಪ್ರೋಕ್ಷಣೆ ಆಗಿದೆ, ಪಾದುಕ ಅಭಿಷೇಕ ಕೂಡ ಆಗಿದೆ. ಆ ತೀರ್ಥದ ಪ್ರೋಕ್ಷಣೆ ನೀವು ಎಲ್ಲಿ ಕೂತಿದ್ರು ಅಲ್ಲೇ ಸ್ವಲ್ಪ ದಾರಿ ಮಾಡಿ ಕೂತ್ಕೊಳ್ಳಿ, ಅಲ್ಲೇ ಬಂದು ಆ ಪ್ರೋಕ್ಷಣೆ ಮಾಡ್ತೀವಿ. ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲರೂ ಕೂಡ ಆ ತೀರ್ಥವನ್ನು ಸ್ಮರಣೆ ಮಾಡ್ಕೊಳ್ಳಿ. ಜೈ ಗುರುದತ್ತ.